ಅಮೌಂಟ್ ಏನಾದರೂ ಕೊಡ್ಬೇಕಾ? ಅಜ್ಜಿ ಮಾಡಿದೆ, ಜಸ್ಟ್ ಇವಾಗ ನಾನು ಮಾಡಿದ್ದು, ಟಿಫನ್ ತಂದಿದ್ದೆ. ಇಲ್ಲಾಗ ಮಾಡಿದೆ ಅಜ್ಜಿ, ಇವಾಗ ಜಸ್ಟ್ ಮಾಡಿಬಿಟ್ಟೆ. ಅಲ್ಲಿದ್ದು ಮಾಡಿದೆ. ನಮ್ಮದು ಸ್ವಂತವ್ರು KGF. ಹಾಂ, ಇಲ್ಲಿ ವರ್ತೂರು. ಹಾಂ, ಇಲ್ಲೇ ಅದು ಬೈಕಲ್ಲೇ ಕೆಲಸ ಮಾಡೋದು, ಅದು ಚಾರ್ಜಿಂಗ್ ಖಾಲಿ ಆಗೋಯ್ತು, ಡ್ರೈ ಆಗಿಬಿಟ್ಟಿದೆ. ಹಾಂ, ಕಣ್ಣೀರು ನಿಮ್ಗೆ ಕಾಣಿಸ್ದಿರ ಇರಲಿ ಅಂತ ಕನ್ನಡಿ ಹಾಕ್ಕೊಬಿಟ್ಟಿದ್ದೀನಿ. 24 ಕಿಲೋಮೀಟ್ರ್ ಟೋ ಮಾಡ್ಕೊಂಡು ಹೋಗ್ಬೇಕಾ? ನೋಡೋಣ S1 ನೇರಲ್ಲಿ ಎಷ್ಟು ಮಾಡ್ಬೋದು ಒಂದು ಚಾರ್ಜಲ್ಲಿ ಏನು ಅಂತ ನೋಡೋಣ. ಇದು ಆಲ್ಮೋಸ್ಟ್ 300 ರುಪೀಸು, 300. ಬಟ್ ಇವ್ರಿಗೊಂದು 200 ಕೊಡ್ತಾರಂತೆ, ಅಲ್ಲಿ ಡ್ರಾಪ್ ಮಾಡ್ತಾರೆ. ಥ್ಯಾಂಕ್ ಯು ಸರ್. ಒಳಗಡೆ ಬರ್ಮಂತ ಹೇಳಿದ್ರು, ಇವರು ಇಲ್ಲ ಬಿಡಲ್ಲ ಅಂತವ್ರೆ. ಸ್ಕ್ಯಾನರ್ ಮೇಡಮ್, ಗುಡಿ. ಹೇಯ್ ಇದೇನು ಗುರಿ, ಏನು ಮಾಡಲ್ಲ ಅನ್ಸುತ್ತೆ. 233 ಕ್ಯಾಮ್ರಾ. 441 ರೂಪಾಯಿ, ಅದಕ್ಕೆ ಎತ್ಕೊಂಡೆ. ಓಕೆ, ಅಷ್ಟೇನಾ? ಹೇಳೋಣ, ಪೇಮೆಂಟ್ ಅವರೇ ಮಾಡ್ತಾರೆ. ಲ್ಯಾಟ್ರಿ ಇನ್ಕಮ್ ಟ್ಯಾಕ್ಸ್. ಏನು ಸರ್ ಐಟಮು? ಇದು ಐಟಮ್ ವೆಯ್ಟ್ ಐತೆ. ಮೋಟ್ರ್ ಅನ್ಸತ್ತೆ ಇದು. ಹೊಸಕೋಟೆಗೆ ಹೋಗ್ಬೇಕಲ್ಲ, ಬನ್ನಿ ಹೊಸಕೋಟೆಗೆ ಹೋಗೋಣ. ಎಷ್ಟು ಕಿಲೋಮೀಟ್ರ್ ಐತೆ? ಡ್ರಾಪ್ ಮಾಡಬೇಕು, ಅದೇ ಬಂದಿದ್ದೀನಿ. ಇನ್ನು 3 ಕಿಲೋಮೀಟ್ರ್ ರೇಂಜ್ ಐತೆ ಅಷ್ಟೇ. ಪ್ಯಾರಿ ಸಮಾಜ್ಗೆ 25 ಕಿಲೋಮೀಟ್ರಿಗೆ ನಾನು 2 ಕಿಲೋಮೀಟ್ರ್ ಐತೆ, ಹೆಂಗೆ ಹೋಗ್ಲಿ? ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕು ಕಾಣೆ. ಖಾಲಿ ಆಗೋಯ್ತು ಚಾರ್ಜಿಂಗ್. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಫುಲ್ ಡೆಡ್ ಆಯಿತು. ಇಲ್ಲಿ ನೋಡಿ, ಕಾಣಿಸ್ತೈತಾ? ಫುಲ್ಲು ಓಲಾದಲ್ಲಿ ಫುಲ್ ಚಾರ್ಜಿಂಗ್ ಖಾಲಿ ಆಯಿತು. ಇನ್ನು ಸುಮ್ಮನೆ ಯಪ್ಪ ನನ್ನ ಕೈಯಲ್ಲಿ ಆಗ್ತಾಯಿಲ್ಲ ಅಣ್ಣ, ನನ್ನ ಕೈಯಲ್ಲಿ ಆಯ್ತಾ? ನಂಬ್ಕೊಂಡು ಎಲ್ಲನ ದೂರ ಹೋದರೆ ಇದೇ ಬೇಜಾರು. ಎಲ್ಲ ಟೋಟಲ್ ನಂದು ಇವತ್ತು ಅರ್ನಿಂಗ್ ಬಂದ್ಬಿಟ್ಟು 1500 ಇಟ್ಕೊಳ್ಳಿ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಇನ್ನೊಂದು ಹೊಸ ಬ್ಲಾಗ್ಗೆ ವೆಲ್ಕಮ್. ಇವತ್ತು ನಾವು ಪೋರ್ಟರ್ ಮಾಡೋಣ ಅಂತ ಹೊಟ್ಟಿದ್ದೀವಿ. ಆಲ್ರೆಡಿ ಪೋರ್ಟರಲ್ಲಿ ಒಂದು ಆರ್ಡ್ರ್ ಬಿದ್ದೈತೆ, ಅದಕ್ಕೆ ಪಿಕ್ ಮಾಡಿಕೊಂಡೆ. ಅಂದರೆ ಪಿಕ್ ಅಂದರೆ ಐಟಮ್ ಕೊಟ್ಟವ್ರೆ, ಐಟಮು ಜೊತೆ ಅವರು ಬರ್ತಾರಂತೆ, ಅದಕ್ಕೆ ಅವ್ರನ್ನೂ ಕರ್ಕೊಂಡಿದ್ದೀನಿ. ಇದು ಆಲ್ಮೋಸ್ಟು 300 ರುಪೀಸು, 300. ಬಟ್ ಇವ್ರಿಗೊಂದು 200 ಕೊಡ್ತಾರಂತೆ, ಅಲ್ಲಿ ಡ್ರಾಪ್ ಮಾಡ್ತಾರೆ. ಹಾಗೆ 300 500 ಆಗುತ್ತದೆ. ಪೋರ್ಟರ್ ಮಾಡಿ ಜಾಸ್ತಿ ದಿನ ಆಗಿತ್ತು. ಪೋರ್ಟರಲ್ಲಿ ಎಷ್ಟಾಗುತ್ತೆ ಏನಂತ ನೋಡೋಣ. 2 ID ಐತೆ, 2 IDದಲ್ಲಿ 2 ಆನ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಒಂದರಲ್ಲಿ ಬಿತ್ತಲ್ಲ, ನೋಡೋಣ S1 ನೇರಲ್ಲಿ ಎಷ್ಟು ಮಾಡ್ಬೋದು ಒಂದು ಚಾರ್ಜಲ್ಲಿ ಏನು ಅಂತ ನೋಡೋಣ. ಇದು 21 ಕಿಲೋಮೀಟ್ರು ಟ್ರಾನ್ಸಿಟಿ ಡ್ರಾಪ್. ಇದು ಹುಡುಗ ನೆನ್ನೆ ಸ್ವಿಗ್ಗಿ ಮಾಡಿ ಫುಲ್ಲು ಸೈಕಾಗಾನೆ. ಎಟ್ಲುಂಡೆ ಸ್ವಿಗ್ಗಿ? ಆಲ್ಮೋಸ್ಟ್ 21 ಕಿಲೋಮೀಟ್ರ್ ಐತೆ. ನಿಮಗೆ 21 ಕಿಲೋಮೀಟ್ರ್ ಆದಮೇಲೆ ನಿಮಗೆ ಸಿಗ್ತೀನಿ. ಫೈನಲಿ ಒಂದೇ ಡ್ರಾಪ್ ಹತ್ರ. ಉಸ್ಕಾ ಕಾಲ್ ಕನ್ನ 500 ಕಳಿಸ್ತಾರಂತೆ ಈ ನಂಬರ್ಗೆ. ಇಲ್ಲಿ ಆರ್ಡ್ರ್ ಬೀಳುತ್ತಾ ಇಲ್ವೋ ಅನ್ನೋದೇ ಇವಾಗ ಡೌಟು. ಯಾಕಂದರೆ ಎಲೆಕ್ಟ್ರಾನ್ ಸಿಟಿ ಅಲ್ವಾ ಇದು, ಎಲೆಕ್ಟ್ರಾನ್ ಸಿಟಿಯಲ್ಲಿ ಬೀಳೋದು ಡೌಟು. ಇವಾಗ ನಾನು ಮಾಡಿರೋ ತರಿಸ್ತೀನಿ ರೀ. ಇಲ್ಲಿ ನೋಡಿ ಎಷ್ಟು ಇಟ್ಕೊಂಡ, 61 ರೂಪಾಯಿ ಇಟ್ಕೊಂಡ ಗುರು ಇವನು. ಪೋರ್ಟರಲ್ಲಿ 61 ರೂಪಾಯಿ ಇಟ್ಕೊಂಡವನು. ಅಷ್ಟು ದಿನ ಆಯ್ತು ನಾನು ಪೋರ್ಟರ್ ಮಾಡಿ, ಇವಾಗ ಆನ್ ಮಾಡ್ಕೊಂಡು ಇಟ್ಕೊಂಡಿರೋದು. ಇಲ್ಲಿ ಕಾಣಿಸ್ತೈತೆ 61 ರೂಪಾಯಿ ಕ್ಯಾನ್ಸಲ್ 61 ರೂಪಾಯಿ ಮೈನಸ್ ಮಾಡವನೆ. ಅಂದರೆ 61 ರೂಪಾಯಿ ಇಟ್ಕೊಂಡು ನಮಗೆ 243 ರೂಪಾಯಿ ಕೊಟ್ಟವನೆ ಫಸ್ಟ್ ಆರ್ಡ್ರು. ಆಲ್ಮೋಸ್ಟ್ ಇದು ಒಂದು 400 ಇಟ್ಕೊಳ್ಳಿ. ಅವರು 500 ಮಾಡ್ತಾರೆ. ಅವರು ಪಿಕ್ ಮಾಡ್ಕೊಬಂದಿದ್ನಲ್ಲ ಅವ್ರಿಗೆ, ಅದಕ್ಕೆ ನೆಕ್ಸ್ಟ್ ಒನ್ ಆರ್ಡ್ರು ವೆಯ್ಟ್ ಮಾಡೋಣ. ಪಿಡೋ ಊಬರ್ ಗೀಬರ್ ಎಲ್ಲ ಆನ್ ಮಾಡ್ಕೊಂಡು ಇಟ್ಕೊಂಡಿರ್ತೀನಿ, ಯಾವ್ದು ಬೀಳುತ್ತೆ ಏನು ಅಂತ ನೋಡೋಣ. ಓಲಾ ಬಂದ್ಬಿಟ್ಟು ಇವತ್ತು ಮಾಡಿಲ್ಲ. ಏನು ರೀಸನ್ ಅಂದರೆ ಪೇಮೆಂಟ್ ಬಂದ್ಬಿಟ್ಟು ಅದರಲ್ಲಿ ಕೊಡ್ತಾಯಿಲ್ಲ ಗುರು ಕರೆಕ್ಟಾಗಿ ಓಲಾದಲ್ಲಿ, ಅದಕ್ಕೆ ಮಾಡಿಲ್ಲ ಓಲಾ ಇವತ್ತು.
ಎಲ್ಲ ಆನ್ ಮಾಡ್ಕೊಂಡು ಇಟ್ಕೊಂಡಿರ್ತೀನಿ, ಯಾವುದ್ರಲ್ಲಿ ಆರ್ಡ್ರ್ ಬೀಳುತ್ತೆ ಏನು ಅಂತ ನೋಡೋಣ. ಓಕೆ, ನಿಮಗೆ ಆರ್ಡ್ರ್ ಬಿದ್ದ ಮೇಲೆ ಸಿಗ್ತೀನಿ ಬನ್ನಿ. ಅದರಲ್ಲಿ ಒಂದು ಆರ್ಡ್ರ್ ಬಿತ್ತೀಗ ಎಲ್ಲ ಆಫ್ ಮಾಡ್ಕೊಳ್ಳೋಣ. ಊಬರ್ಗೆ ಬರೋಲ್ಲ. 180 ರುಪೀಸು ಗೊಲ್ಲಲ್ಲಿ ಅಂತೆ ಡ್ರಾಪು. ರ್ಯಾಪಿಡೋದಲ್ಲಿ ಬಿತ್ತೊಂದು ಎತ್ಕೊಂಡಿಲ್ಲ 5 ಕಿಲೋಮೀಟ್ರು. ಪೋಟರಲ್ಲಿ ಒಂದು ಬಿತ್ತಲ್ಲ ಈಗ 1 ಕಿಲೋಮೀಟ್ರ್ ಪಿಕಪ್ಪು ಇಲ್ಲೇ ಮುಂದೆ 1.8. ಗೊಲ್ಲಲ್ಲಿ ಡ್ರಾಪು. ರೇಂಜು ಆಲ್ಮೋಸ್ಟ್ ಎಷ್ಟೈತೆ, ಇನ್ನೂ ಒಂದು 72 ಐತೆ. ಈಕೋ ಮೋಡು ಬಿಟ್ಟು ಬೇರೆ ಮೋಡ್ ಹೋಗಲ್ಲ ನಾನು, ಈಕೋ ಮೋಡಲ್ಲೇ ಹೋಗ್ತೀನಿ. ಬನ್ನಿ, 1 ಕಿಲೋಮೀಟ್ರ್ ಐತೆ ಪಿಕಪ್ಪು. ಮೇಡಮ್ 303ನಾ ಮೇಡಮ್? 302 ವಾಚ್ಮ್ಯಾನ್ ಬೋಲೋ 303 ಬೋಲೋ. हाँ ठीक है मैडम, इधर है पोटर सर. थैंक यू सर. गोल्लली क्या हुए? गोल्लली 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 वो स्कूल है ना. हाँ GIS. ठीक है. ग्लोबल इंस्टीट्यूट ऑफ हाँ, इंटरनेशनल. लोकेशन करेक्ट है ना? हाँ, लोकेशन का. ठीक है, थैंक यू सर. हाँ ठीक है. ಹಾಂ, ಸ್ಕೂಲಲ್ಲಿ ಹೋಗ್ಬಿಟ್ಟೆ ನಾವು ಕೊಡ್ಬೇಕಂತ. ಇದು ಐಟಮ್ ಪಿಕ್ ಮಾಡಿದೆ. ಅವನು ವಾಚ್ಮ್ಯಾನ್ ಇಟ್ಕೊಂಡು 303 ಹೇಳ್ದ. ನಾನು ನೋಡಿ ಇಲ್ಲಿ ಇಟ್ಕೊಂಡಿದ್ದೀನಿ, ಇಲ್ಲಿ ನೋಡಿ 303 ಹೇಳ್ದ. ಅದಕ್ಕೆ ನಾನು 303 ಅಂದ್ಕೊಂಡು ಅಲ್ಲೋಗ್ಬಿಟ್ಟು ಬ್ಯಾಲೆನ್ಸ್ ಪ್ಲಸ್ ಮಾಡಿದೆ. ಓಕೆ, ಐಟಮ್ ಪಿಕ್ ಆಯಿತು. ಇದು ಎಷ್ಟು ಕಿಲೋಮೀಟ್ರ್ ಅಂತ ನೋಡೋಣ. 118 ರೂಪಾಯಿ. ಹಾಂ ಸಾರಿ, 180. ಯಾವ ಊರಿಗೂ ಇದು? ದುಮ್ಸಂದ್ರ ಜಿಗ್ನಿ. ಅಷ್ಟೇ ಮುಗಿದು ಬಿಡಿ ನನ್ನ ಕತೆ. ಈ ಕಡೆ ಆರ್ಡ್ರ್ ಯಾವುದೂ ಬೀಳಲ್ಲ. ಇಲ್ಲಿ ಇದು ಕೊಟ್ಬಿಟ್ಟು ಇನ್ನು ಈ ಕಡೆ ಬರ್ಬೇಕಷ್ಟೆ, JP ನಗರ ಆ ಸೈಡು. ಓಕೆ, ಇನ್ನು ಇಲ್ಲಿ ಯಾವುದು ಆರ್ಡ್ರ್ ಬೀಳಲ್ಲ ನಂಗೆ ಗೊತ್ತಾಯಿತು. 12 ಕಿಲೋಮೀಟ್ರ್ ಐತೆ. ಓಕೆ, ಇನ್ನು ನಿಮಗೆ ಕೊಡಬೇಕಾದ್ರೆ ಸಿಗ್ತೀನಿ ಬನ್ನಿ. ಒಳಗಡೆ ಬರ್ಮಂತೆಲ್ದ್ರು, ಇವರು ಇಲ್ಲ ಬಿಡಲ್ಲ ಅಂತವ್ರೆ. ಬತ್ಕರ್. हेलो. इधर रखना. वो लेके आने का बोला. हेलो. मैडम इधर ही गेट के पास रखने का बोल रहे हैं मैडम. इधर नहीं उसको दे दो फोन में. ಇವ್ರು ನೋಡಿದ್ರೆ ಇಲ್ಲೇ ಇಕ್ಕೊಂತಾರೆ, ಅವ್ರು ನೋಡಿದ್ರೆ ಎತ್ಕೊಬ ಅಂತಾರೆ. ಯಾರನ್ಗೋನು ಇಲ್ಲಿ ಸೈಕ್ ಮಾಡ್ತಾವ್ರೆ. किधर लेके जाना है? फर्स्ट लेफ्ट. ಐಶ್ವರ್ಯ ಅಂತ. ಪೇ ಮಾಡಿಲ್ಲ ಮೇಡಮ್. ಸ್ಕ್ಯಾನರ್ ಮೇಡಮ್. Gated, ask, check in gate, call gate. 180 ಮೇಡಮ್. ಓಕೆ ಮೇಡಮ್, ಥ್ಯಾಂಕ್ ಯು. ಫೈನಲಿ 2 ಆರ್ಡ್ರ್ ಆಯಿತು. 147 ಮೈನಸ್ ಐತೆ. ಅಂದರೆ ಪೇ ಮಾಡಬೇಕಿತ್ತು ನಾನು, ಅದು 50 ರುಪೀಸೇನೋ ಇತ್ತು. ಅವಾಗ ಪೇ ಮಾಡಿದರೆ ಸರೋಗ್ತಾಯಿತ್ತು. 180, 387. ಅವರೊಂದು 200 ಕೊಟ್ರಲ್ಲ, ಎಲ್ಲ ಒಂದು 500, 500, 600 ಆಯಿತು. ಬಸವನಗುಡಿ. ಇದು ಅವಾಗಿಂದ ಹುಡ್ಕೊತೈತಿ, ಅವನೇ ಎತ್ಕೊಂಡಿಲ್ಲ ನೋಡಿ. 3 ಕಿಲೋಮೀಟ್ರ್ ಪಿಕಪ್ಪು. ಇಲ್ಲಿ ಆರ್ಡ್ರ್ ಬೀಳೋದೇ ಡೌಟು, ಅದು ಯಾವುದೋ ಒಂದು ಆರ್ಡ್ರು ಬಿದ್ದುಬಿಟ್ಟೈತೆ ನಮಗೆ. ಅದಕ್ಕೆ ಪಿಕ್ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. 3 ಕಿಲೋಮೀಟ್ರ್ ಐತೆ ಪಿಕಪ್ಪು.
ಅದೇ ಈ ಕಾಂಪೌಂಡ್ ಪಕ್ಕದಲ್ಲಿ ಒಂದು ಮಣ್ ರೋಡ್ ಅದೇ ಅಲ್ವಾ? ಓಕೆ ಬಂದ. ಓ ಈ ರೋಡಲ್ಲಿ ಇಲ್ಲಿ ನೋಡಿ ರೋಡ್ ಹೆಂಗಾಯ್ತು. ಹಾಂ ಗಾಡಿ ಎತ್ಕೊಬರ್ಬೇಕಾ? ಅಲ್ಲೇ ಇರಲಿ ಬಿಡಿ ಗಾಡಿ. ಇಲ್ಲ ಆಗ್ಬೇಕಾ? ನಾನು ಹ್ಯಾಂಡ್ ಲಾಕ್ ಮಾಡಿದೆ ಇವಾಗ. ಗಾಡಿ ಏನು ಬೇಕಾಗಿಲ್ಲ ಅನ್ಸುತ್ತೆ. ಐಟಮ್ ಏನಾದರೂ ಚಿಕ್ಕದು ಕೊಡ್ತಾರೋ ದೊಡ್ಡದು ಕೊಡ್ತಾರೋ ಗೊತ್ತಿಲ್ಲ. ಪೋಟರ್ ಹಾಂ ಪೇಮೆಂಟ್ ಅವರೇ ಮಾಡ್ತಾರಾ? ಸೆಕ್ಯೂರಿಟಿ ಕೊಡಬೇಕಾ? ಇದು ಪೇಮೆಂಟ್ ಅವರೇ ಮಾಡ್ತಾರಾ? ಇದು ಕೊಡಬೇಕಾ? ಸರಿ ಓಕೆ. ಹಾಂ ಏನು ಫ್ಯಾಕ್ಟ್ರಿನಾ ಇದು? ಏನು ಫ್ಯಾಕ್ಟ್ರಿ? ಓಂಕಾರ್ ಬೇರಿಂಗ್. ಏಯ್ ಇದೇನು ಗುರು, ಇದು ಏನು ಮಾಡಲ್ಲ ಅನ್ಸುತ್ತೆ. ಕೆಲವೊಂದು ನಾಯಿ ನೋಡಿದ್ರೆಲ್ಲ ಕಚ್ಚಕ್ಕೆ ಬರುತ್ತೆ, ಇದು ನೋಡಿದ್ರೆ ಏನು ಮಾಡೋಂಗಿಲ್ಲ. ಸುಮ್ಮನೆ ಶೋಕಿಗೆ ಇಟ್ಕೊಂಡವ್ರ ನಾಯಿ. 16 ಕಿಲೋಮೀಟ್ರು ಇಲ್ಲೆಲ್ಲ ಸಂಧಿಯಲ್ಲಿ ಇಟ್ಕೊಬಿಟ್ಟವ್ರ. ಬಟ್ ಈ ಥರದ್ದು ಅಲ್ಲಲ್ಲಿ ಒಂದಿದ್ರೆ ನಮಗೆ ಆರ್ಡ್ರ್ ಬೀಳ್ತಾ ಇರುತ್ತೆ ಸಂಧಿಯಲ್ಲಿದ್ರೂ. ಓಕೆ, ನಿಮಗೆ ಡೈರೆಕ್ಟ್ ನಿಮಗೆ 16 ಕಿಲೋಮೀಟ್ರ್ ಆದಮೇಲೆ ಸಿಗ್ತೀನಿ. 44 ನಿಮಿಷ ತೋರಿಸ್ತೈತೆ ಇಲ್ಲಿ ನೋಡಿ. ಸ್ಕಿಡ್ ಆಗ್ತೈತೆ, ಕಾರ್ ಬರ್ತೈತಲ್ಲ. ಬಾಪ ಈ ಕಡೆ ಬಂದ್ಬಿಡಪ್ಪ ನೀನು. ಧೂಳು ಗಿಲೆಲ್ಲ ಎಗರ್ಸ್ಕೊಂಬಂಬಿಟ್ಟ. ಓಕೆ, ನಿಮಗೆ ಡೈರೆಕ್ಟಾಗಿ 16 ಕಿಲೋಮೀಟ್ರ್ ಆದಮೇಲೆ ಸಿಗ್ತೀನಿ. 44 ನಿಮಿಷ ಆಗತ್ತಂತೆ. 12:19 12:20. ಓಕೆ ಬನ್ನಿ, ನಿಮಗೆ ಡೈರೆಕ್ಟಾಗಿ ಕೊಡಬೇಕಾದ್ರೆ ಸಿಗ್ತೀನಿ. ಫೈನಲಿ ಲೊಕೇಶನ್ ಹತ್ರ ಬಂದಾಗ ಗುರು, ಇದೇ ಲೊಕೇಶನ್ ಅನ್ಸುತ್ತೆ. ಎಲ್ಲ ಐತಲ್ಲ, ಚಾರ್ಜಿಂಗ್ ಬೇರೆ ಇಲ್ಲ. ಓಲಾ ಹೈಪರ್ ಚಾರ್ಜಿಂಗ್ ಹುಡ್ಕಾಡೋದೇ ಇವಿ ತಲೆನೋವು. 20 ಕಿಲೋಮೀಟ್ರ್ ಹೋಗುತ್ತೆ. ಎಲ್ಲ ನಾವು ಬಿಟ್ರೆ ಮುಗೀತು ನನ್ನ ಕತೆ. $233. ಏನು ಸರ್ ಇದು? ಕ್ಯಾಮ್ರಾನ ಅಲ್ಲಿಗೆ ಗೊತ್ತಾಗ್ಬೇಕಾ? ಇಲ್ಲ ಇಲ್ಲ ಇಲ್ಲ, ನಾನು ಬ್ಲಾಗ್ ಮಾಡಿ ಯೂಟ್ಯೂಬಲ್ಲಿ ಹಾಕ್ತೀನಿ, ವೀಡಿಯೋ ಮಾಡಿ ಯೂಟ್ಯೂಬಲ್ಲಿ ಹಾಕೋದು. 5 रुपये 40 ರೂಪಾಯಿ. 33. ಓಕೆ, ಥ್ಯಾಂಕ್ ಯು. ಓಕೆ, ಆರ್ಡ್ರ್ ಕಂಪ್ಲೀಟ್ ಆಯಿತು. ಇದು 3ನೇ ಆರ್ಡ್ರ್ ಅನಿಸುತ್ತೆ. 573 ಆಯಿತು 3 ಆರ್ಡ್ರು. ಇನ್ನೊಂದು ಯಾವುದೋ ಬೀಳ್ತೈತೆ. ಇವಾಗ ಆರ್ಡ್ರ್ ಮಾಡೋಕ್ಕೂ ಆಗಲ್ಲ. ಓ ಚಿಕ್ಕದು ಬೀಳ್ತೈತಲ್ಲ ಗುರು, ಆಫ್ ಮಾಡಬೇಕಿತ್ತು ಡ್ಯೂಟಿ. ಡ್ಯೂಟಿ ಆಫ್ ಮಾಡಬೇಕಿತ್ತು. ಟೈಮಿಂಗ್ ಬರುತ್ತೆ, ತಿರ್ಗಾ ಆಫ್ ಮಾಡಿಬಿಡೋಣ. ಓಕೆ, ಆಫ್ ಆಯಿತು. ಈಗ ಓಲಾ ಹೈಪರ್ ಚಾರ್ಜಿಂಗ್ ಹುಡ್ಕಾಡಬೇಕು. ಹೆಂಗೆ ಹುಡ್ಕಾಡೋದು ಅಂತ ನನಗಂತೂ ಐಡಿಯಾನೇ ಇಲ್ಲ. ಇಲ್ಲಿ ಹುಡ್ಕಾಡ್ಕೊಂಡು ಹೈಪರ್ ಚಾರ್ಜಿಂಗ್ ಹತ್ರ ಬಂದೆ. ಇಲ್ಲಿ ನೋಡಿ, ಆಲ್ಮೋಸ್ಟ್ ಇವಾಗ 3 ಗಾಡಿ ಐತೆ. 3 ಗಾಡಿ ಐತೆ, 2 ಚಾರ್ಜಿಂಗ್ ಐತೆ ಅಂತ ಬಂದರೆ ಒಂದೇ ಕೆಲಸ ಮಾಡ್ತಾ ಇರತ್ತೆ, ಇನ್ನೊಂದು ಕೆಲಸ ಮಾಡ್ತಾಯಿಲ್ಲ. ಈ 3 ಗಾಡಿ ಆಗೋದಂಕ ಆಗಲ್ಲ. ಇನ್ನು ಇವ್ರದ್ದು 8% ಐತೆ, ಇವ್ರದ್ದೆಲ್ಲ 70 ಅಂದ್ರೂ ಇನ್ನೂ ಒಂದು ಆಲ್ಮೋಸ್ಟ್ ಆಗ್ಬಿಡುತ್ತೆ. 2 ಗಂಟೆ ಆಗ್ಬಿಡುತ್ತೆ ಮೇ ಬಿ. ಇಲ್ಲಿ ವೆಯ್ಟ್ ಮಾಡ್ಕೊಂಡು 70% ಮಾಡ್ಕೊಂಡ್ಲೇಬೇಕು. ಎಷ್ಟು ಪರ್ಸೆಂಟ್ ಐತೆ ಒಂದು ಸೆಕೆಂಡ್ ನೋಡ್ತೀನಿ. $60% ಐತೆ. ಟೆಂಪ್ರೇಚರು 32 ಐತೆ. ಇದೆಲ್ಲ ಆದಮೇಲೆ ನಾವು ಚಾರ್ಜಿಂಗ್ ಹಾಕ್ಕೋಬೇಕು. ವೆಯ್ಟ್ ಮಾಡಿ ಚಾರ್ಜಿಂಗ್ ಹಾಕ್ಕೋಣ. ಇನ್ನೊಂದು ಕೆಲಸ ಮಾಡ್ತಾಯಿದ್ದರೆ ಬೇಗ ಆಗೋಗ್ತಾಯಿತ್ತು. ಒಂದೇ ಕೆಲಸ ಮಾಡ್ತೈತೆ, ಇದೇ ಇವಿ ಟೈಮ್ ವೇಸ್ಟ್ ಆಗುತ್ತೆ ಅವರು. ಎಲ್ಲ ಥರ 2 ಕೆಲಸ ಮಾಡಿದ್ರೆ ಈಸಿಲಿ ಆಗಿಬಿಡುತ್ತೆ. ಒಂದೊಂದೇ ಕೆಲಸ ಮಾಡಿದ್ರೆ ಈ ಟೈಮ್ ಆಗುತ್ತೆ. ಓಕೆ, ವೆಯ್ಟ್ ಮಾಡಿ ಚಾರ್ಜಿಂಗ್ ಹಾಕ್ಕೊಂಡ್ಮೇಲೆ ನಿಮಗೆ ಸಿಗ್ತೀನಿ ಬನ್ನಿ. ಬೆತ್ತೀಗ ಮಾದೇಪುರ ಹತ್ರ ಇದು ಡಬಲ್ ಡ್ರಾಪು, ಅಂದರೆ ಒಂದು ಹತ್ರ ಪಿಕ್ ಮಾಡಿ 2 ಹತ್ರ ಡ್ರಾಪ್ ಮಾಡಬೇಕಿದು. 2 ಸ್ಟಾಪು.
ಇದು ಐಟಮ್ ನೋಡೋಣ ಮೊದಲು. ಚಿಕ್ಕದಾಗಿದ್ದರೆ ಇನ್ನೊಂದು ಇದರಲ್ಲಿ ಎತ್ಕೋಬೋದು. ಮೊದಲು ಅಲ್ಲಿ ಐಟಮ್ ಇಸ್ಕೊಂಡು ಆಮೇಲೆ ನೋಡೋಣ. ಈ ರೋಡಲ್ಲಿ ಹೋಗ್ಬೇಕು. ಹಿಂಗೆ 441 ರೂಪಾಯಿ ಅದಕ್ಕೆ ಎತ್ಕೊಂಡೆ. ಮಾದೇಪುರ ಗಡಚರಪಲ್ಯ ಮನೆ ಸೈಡು. ಇನ್ನು ಐಟಮ್ ಪಿಕ್ ಮಾಡಬೇಕು. ಇಲ್ಲಿ ಈ ರೋಡಲ್ಲಿ ಹೋಗ್ಬೇಕು. ಈ ರೋಡಲ್ಲಿ ನೀವೇನಾ? ಓಕೆ. ಓಕೆ ಅಷ್ಟೇನಾ? ಎರಡೇನಾ? ಪೇಮೆಂಟ್ ಅವರೇ ಮಾಡ್ತಾರೆ? ಓಕೆ, ಥ್ಯಾಂಕ್ ಯು. ಎರಡೇ. ಇದು ಫಸ್ಟು, ಇದು ಸೆಕೆಂಡ್ ಅಂತೆ. ಇನ್ನೊಂದು ಮಾದೇಪುರ ಇನ್ನೊಂದು ಬಿದ್ದರೆ ಚೆನ್ನಾಗಿರುತ್ತೆ. ಅಬ್ಬಬ್ಬಬ್ಬ ಲ್ಯಾಟ್ರಿ ಇನ್ಕಮ್ ಟ್ಯಾಕ್ಸ್. ಏಕರಾಜಪುರ ಅಂತ ಐಡಿಯಲ್ಲಿ ಇನ್ನೊಂದು ಆರ್ಡ್ರ್ ಎತ್ಕೊಂಡೆ. ಇದು 500. ಇದು ಹೊಸಕೋಟೆ ಹತ್ರ ಡ್ರಾಪ್ ಅಂತೆ. ಹೆಂಗಿದ್ರು ನಾವು ಗಡಚರಪಲ್ಯ ಮಾದೇವಪುರ ಹತ್ರ ಹೋಗ್ಲೇಬೇಕಲ್ವ, ಅದಕ್ಕೆ ಅದು ಡ್ರಾಪ್ ಮಾಡಿಬಿಟ್ಟು ಇದು ಎತ್ಕೊಂಡು ಹೋಗೋಣ ಅಂತ ಹೋಗ್ತಾಯಿದ್ದೀನಿ. ಇವಾಗ ಪಿಕ್ ಮಾಡಬೇಕು ಐಟಮು, ಅದಕ್ಕೆ ಹೋಗ್ತಾಯಿದ್ದೀನಿ. ಏನು ಸರ್ ಐಟಮು? ಇದಾ? ಈ ಮೇಲೆದ ಇದಾ? ಓಕೆ, ಬಿಲ್ ಕೊಡ್ಬೇಕಾ? ಓಕೆ. ಓ, ಇದು ಐಟಮ್ ವೆಯ್ಟ್ ಐತೆ. ಮೋಟ್ರೇನು ಅನ್ಸುತ್ತೆ ಇದು. ಇಲ್ಲೊಂದು ಸೈನಾ? ಬೇಡವಾ? ಅವ್ರು ಕೊಡ್ಬೇಕಾ ಇದು? ಓಕೆ, ಅಷ್ಟೇ ಅಲ್ವಾ? ಯಪ್ಪ ವೈಟ್ ಮಾತ್ರ ಸಕ್ಕದಾಗೈತಾ. ಯಾರು ಕೊಡ್ಬೇಕು ನಾವು ಇಲ್ಲಿ? ನವಾಜ್. ಒಂದು ಸೆಕೆಂಡ್. ನವಾಜ್ ಅಂತಾರೆ. ಕೊಟ್ಟಿದ್ದೀರಿ ಮಾತಾಡಿದ? ಹಲೋ. ಹಲೋ, ಹಾಂ ಹೇಳಿ ಸರ್. ವಾಟರ್ ಚಾರ್ಜ್ ಕೊಟ್ಟಿದ್ದಾರೆ ಅವರು? ಇನ್ನೊಂದು ಡ್ರಾಪ್ ಐತಲ್ಲ? ಇನ್ನೊಂದು ಡ್ರಾಪ್ ಐತಲ್ಲ? ಇನ್ನೊಂದು ಡ್ರಾಪ್ ಇದೆಯಾ? ಅವ್ರು ಕೊಡ್ತಾರೇನೋ ಗೊತ್ತಿಲ್ಲ ಅಲ್ಲಿ. ಮತ್ತೆ ಅವರೇ ಕೊಡ್ತಾರೆ. ಓಕೆ, ಲೊಕೇಶನ್ ಹತ್ರ ಬಂದೆ. ನೀವೇನಾ? ಆನ್ಲೈನ್ ಪೇಮೆಂಟ್ ಆಗೈತೆ. ಹೊಸಕೋಟೆಗೆ ಹೋಗ್ಬೇಕಲ್ಲ, ಬನ್ನಿ ಹೊಸಕೋಟೆಗೆ ಹೋಗೋಣ. ಎಷ್ಟು ಕಿಲೋಮೀಟ್ರ್ ಐತೆ? 27 ಕಿಲೋಮೀಟ್ರ್ ಐತೆ. 46 ಐತೆ. 27 ಕಿಲೋಮೀಟ್ರು ಹೋಗುತ್ತಾ? ಹೋಗ್ಮೇಲೆ ತಿರ್ಗಿ ಅಲ್ಲಿ ಚಾರ್ಜಿಂಗ್ ಇರಲ್ಲ. ಇಲ್ಲಿ ಮೆಟ್ರೋ ಹತ್ರ ಹೈಪರ್ ಚಾರ್ಜಿಂಗ್ ಐತಲ್ಲ, ಅಲ್ಲಿ ಹೋಗ್ಬಿಟ್ಟು ನೋಡೋಣ. ಅಲ್ಲೇನಾದರೂ ಜಾಸ್ತಿ ಜನ ಇದ್ದರೆ ಹಂಗೆ ಹೋಗ್ಬಿಡ್ತೀನಿ, ಇಲ್ಲಾಂದರೆ ಚಾರ್ಜಿಂಗ್ ಹಾಕ್ಕೊಂಡು ಸ್ವಲ್ಪ ಹೊತ್ತು ಹೋಗ್ತೀನಿ. ನೋಡೋಣ ಬನ್ನಿ. ನಿಮ್ಮ ಡೈರೆಕ್ಟು ಡ್ರಾಪ್ ಮಾಡಬೇಕಾದ್ರೆ ಸಿಗ್ತೀನಿ ಬನ್ನಿ. ಪರಿಸ್ಥಿತಿ ಹೆಂಗಾಗೈತಂದರೆ ಗಾಡಿಯಲ್ಲಿ ಚಾರ್ಜಿನೇ ಇಲ್ಲ ಗುರು. ಇಲ್ಲಿ ನೋಡಿಲ್ಲಿ 800 ಮೀಟ್ರ್ ಇನ್ನೂ ಡ್ರಾಪ್ ಮಾಡಬೇಕು. ಹೊಸಕೋಟೆ ಅದು ನೋಡಿರ್ತೀರ, ಪಿಕ್ ಮಾಡಿರೋದು. ಡ್ರಾಪ್ ಮಾಡಬೇಕು, ಅದೇ ಬಂದಿದ್ದೀನಿ. ಇನ್ನು 3 ಕಿಲೋಮೀಟ್ರ್ ರೇಂಜ್ ಐತೆ ಅಷ್ಟೇ. ಪ್ಯಾರಿ ಸಮಾಜ್ ಗೈ. ಇಲ್ಲಿ ಇದು ಎತ್ಕೊಂಡು ಹೋಗಿ ಕೊಟ್ಬಿಟ್ರೆ ನಾನು ಯಾವ ಕಡೆ ಹೋಗೋದು ಅಂತಲೂ ಅರ್ಥ ಆಗ್ತಾಯಿಲ್ಲ ನನಗೆ. 3 ಕಿಲೋಮೀಟ್ರ್ ಹೋಗುತ್ತೆ ಅಷ್ಟೇ. ಇವಾಗ ಹೋಗ್ತಾ ಇದ್ದೀನಿ ಡ್ರಾಪ್ ಮಾಡೋದಕ್ಕೆ. 40 ಏನೋ ಇತ್ತು ಗುರು ರೇಂಜ್. ಇದು 40 ತೋರಿಸ್ತಾ ಇತ್ತು. 20 ಕಿಲೋಮೀಟ್ರು ತೋರಿಸಿದ್ದು ನನಗೆ ಲೊಕೇಶನಲ್ಲಿ. 20 ಕಿಲೋಮೀಟ್ರ್ ತೋರಿಸ್ಬೇಕಾದ್ರೆ ನನ್ನ ಹತ್ರ 40 ಕಿಲೋಮೀಟ್ರ್ ಹೋಗುತ್ತೆ ಅಂತ. ಇಲ್ಲಿ ನೋಡಿದ್ರೆ ಚಾರ್ಜಿಂಗ್ ಎಳಿತೈತೆ ಗುರು. ಎಲ್ಲ ಫುಲ್ ಖಾಲಿ ಮಾಡ್ಬಿಟ್ಟೈತೆ ಚಾರ್ಜಿಂಗ್ ಎಲ್ಲ ಹಾಕ್ಕೊಂಡ್ಲಿ ಏನು ಮಾಡಲಿ, ಮನೆಗೆ ಹೆಂಗೆ ಹೋಗ್ಲಿ ಅಂತಲೇ ಅರ್ಥ ಆಗ್ತಾ ಇಲ್ಲ. ಯಾವುದಾದ್ರೂ ಓಲಾನು ರ್ಯಾಪಿಡೋನು ಬುಕ್ ಮಾಡಿದ್ರೆ ಬಂದು ಟೋ ಮಾಡ್ತಾರಂದ್ರೂ ಚಾನ್ಸ್ ಇಲ್ಲ ನನಗೆ, ಬರ್ತಾರ ಇಲ್ವ ಅಂತ. ಏನು ಮಾಡೋದು ಅಂತ ಅರ್ಥ ಆಗ್ತಾ ಇಲ್ವೇ. ನೈರೆಸ್ಟ್ ಪವರ್ ಬ್ಯಾಂಕ್ ಐತೆ. ಹಲೋ, ಚಾರ್ಜಿಂಗ್ ಇಲ್ಲ, ಒಂದು ಇಲ್ಲ, ಏನು ಮಾಡೋದೀಗ? ಹೆಂಗೆ ಹೋಗೋದು ಮನೆಗೆ? ಫ್ಲ್ಯಾಶ್ ಆಫ್ ಮಾಡಿ.
ಹಾಂ ಅದೊಂದು ಇಲ್ಲೆಲ್ಲಿ ಇಲ್ಲ. ಇಲ್ಲಿ ನೋಡಿ ಏನು ಮಾಡೋದು. ಗೈಸ್ ಫೈನಲಿ ಪೇಮೆಂಟ್ ಮಾಡಿದ್ರು. ಇವಾಗ ಹೋಗೋದೇ ನಂಗೆ ಅರ್ಥ ಆಗ್ತಾಯಿಲ್ಲ. ಇಲ್ಲಿ ನೋಡಿ 2 ಕಿಲೋಮೀಟ್ರ್ ಐತೆ ರೇಂಜು. ನಾನು ಹೋಗ್ಬೇಕಾಗಿರೋದು ಐತೆ 20 ಕಿಲೋಮೀಟ್ರ್ ಐತೆ ಇಲ್ಲಿಂದ. 25 ಕಿಲೋಮೀಟ್ರಿಗೆ ನಾನು 2 ಕಿಲೋಮೀಟ್ರ್ ಐತೆ. ಹೆಂಗೆ ಹೋಗಲಿ, ಹೆಂಗೆ ಹೋಗೋದಂತಲೇ ಅರ್ಥ ಆಗ್ತಾಯಿಲ್ಲ. ನಾನು ಗಾಡಿ ನಂಬ್ಕೊಂಡು ಈ ಕಡೆ ಬಂದರೆ ನನಗೆ ಒಂದೇಕಿಂತ 3 ನಾಮ ಕೊಡ್ತಲ್ಲ ಗುರಿ ಗಾಡಿ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣ. ಮುಂದೆ ಇಲ್ಲಿ ಎಲ್ಲಿ ಖಾಲಿ ಆಗುತ್ತೋ ಅಲ್ಲಿ ಸೈಡ್ ಹಾಕ್ಕೊಂಡು ಸಾಹಸ ಮಾಡೋಣ. ಏನು ಮಾಡಲಿ ಅಂತಲೇ ಅರ್ಥ ಆಗ್ತಾಯಿಲ್ಲ. ಓಲಾ ಹೈಪರ್ ಚಾರ್ಜಿಂಗ್ ಬೇರೆ ಇಲ್ಲಿ ಎಲ್ಲಿ ಇಲ್ಲ. ಓಲಾ ಪಾರ್ಟ್ನರ್ ಆ್ಯಪಲ್ಲಿ ಗೊತ್ತಾಗುತ್ತೆ ಹೈಪರ್ ಚಾರ್ಜಿಂಗ್ ಎಲ್ಲ ಐತೆ ಏನು ಅಂತ. ನೆಟ್ವರ್ಕೇ ಇಲ್ಲಲ್ಲ ಇದು. ನಾನು ಇಲ್ಲಿದ್ದೀನಿ, ಇಲ್ಲಿಂದ ಇಲ್ಲಿ ಎಷ್ಟು ಕಿಲೋಮೀಟ್ರ್ ಆಗುತ್ತೆ? 90 ಕಿಲೋಮೀಟ್ರ್ ಆಗುತ್ತೆ. ಚಾರ್ಜಿಂಗ್ ನಂಬ್ಕೊ ಬಂದಿದ್ದಕ್ಕೆ ಒಳ್ಳೆ ಕತೆ ಆಯ್ತು ನಂದು. ಖಾಲಿ ಆಗೋಯ್ತು ಚಾರ್ಜಿಂಗ್. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ನಾನು ನೋಡಬೇಕಾದ್ರೆ 45 ಇತ್ತು, ಇಲ್ಲಿಗೆ 20 ಕಿಲೋಮೀಟ್ರ್ ಅಲ್ವಾ. ಇಲ್ಲಿ ಡ್ರಾಪ್ ಮಾಡ್ಬಿಟ್ಟು ಹಂಗೆ ಮನೆಗೆ ಹೋಗ್ಬಿಡೋಣ ಅಂತ ನಾನು ಇಲ್ಲಿ ಬಂದಿದ್ದು. ಇಲ್ಲಿ ಬಂದು ನೋಡಿದ್ರೆ ಇವಾಗ ಇಲ್ಲಿ ಚಾರ್ಜಿಂಗ್ ಖಾಲಿ ಆಯಿತು. ಇವಾಗ ಮನೆಗೆ ಹೋಗ್ಬೇಕಂದ್ರೂ ಇಲ್ಲಿಂದ 24 ಕಿಲೋಮೀಟ್ರ್ ಕಾಣಿಸ್ತೈತೆ. 24 ಕಿಲೋಮೀಟ್ರ್ ಐತೆ ಇಲ್ಲಿಂದ. 24 ಕಿಲೋಮೀಟ್ರ್ ಟೋ ಮಾಡ್ಕೊಂಡು ಹೋಗ್ಬೇಕಾ? ಒಂದು 304 ರೂಪಾಯಿ ಬುಕ್ ಮಾಡೋಣ. ಬುಕ್ ಮಾಡಿದ್ದೀನಿ, ಯಾರಾದರೂ ಆ್ಯಕ್ಸೆಪ್ಟ್ ಮಾಡ್ತಾರಾ ಏನಂತ ನೋಡೋಣ. ಫುಲ್ ಡೆಡ್ ಆಯಿತು. ಇಲ್ಲಿ ನೋಡಿ ಕಾಣಿಸ್ತೈತಾ? ಫುಲ್ಲು ಓಲಾದಲ್ಲಿ ಫುಲ್ ಚಾರ್ಜಿಂಗ್ ಖಾಲಿ ಆಯಿತು. ಇವಾಗ ನಾನು ಮನೆಗೆ ಹೋಗ್ಬೇಕಂದ್ರೆ ಇಲ್ಲಿಂದ ನೋಡಿರ್ತಾರೆ 24 ಕಿಲೋಮೀಟ್ರ್ ಐತೆ. ಫ್ರೆಂಡ್ಸ್ಗೆಲ್ಲ ಹೇಳಿದೆ, ಫ್ರೆಂಡ್ಸ್ಗೆಲ್ಲ ಫೋನ್ ಮಾಡಿದ್ದೀನಿ. ಮನೆಯಿಂದ 45-50 ಆಗ್ತೈತೆ ಅಂದರು. ಇನ್ನು ನಮ್ಮ ಮನೆ ಹತ್ರ ಬಂದ್ಬಿಟ್ಟು ಯಾರು ನಂಗೆ ಫ್ರೆಂಡ್ಸ್ ಇಲ್ಲ ಗೊತ್ತಿರೋರು. ಅದಕ್ಕೆ ಸ್ವಲ್ಪ ಫೋನ್ ಮಾಡಿ ಕೇಳಿದೆ, ಈ ಕಡೆ ಯಾರೂ ಗೊತ್ತಿರೋರು ಇಲ್ಲವಂತ ಇಲ್ಲಿ. ಅದಕ್ಕೆ ಇವಾಗ ಚಾರ್ಜಿಂಗ್ ಖಾಲಿ ಆಗುತ್ತೆ. ಜಸ್ಟ್ ಇವಾಗ ಈ ರೋಡಲ್ಲೊಬ್ಬರು S1 ಪ್ರೋದಲ್ಲಿ ಪಾಸ್ ಆದರು, ರೆಡ್ ಕಲರು. ಅವರು ಹೇಳ್ತರು, ಬ್ರೋ ಅವ್ರ ಹತ್ರ ಕೇಳಿದೆ ನಾನು, ಬ್ರೋ ಈ ಥರ ಫುಲ್ ಡೆಡ್ ಆಗೈತೆ, ಚಾರ್ಜಿಂಗೇ ಇಲ್ಲ ಗಾಡಿಯಲ್ಲಿ, ಮನೆಗೆ ಹೋಗ್ಬೇಕು, ಸ್ವಲ್ಪ ದೂರ ಐತೆ ಮನೆ ಅಂತ ಹೇಳಿದೆ. ಬ್ರೋ ಸರಿ ಆಯಿತು, ನಂಗೆ ಸ್ವಲ್ಪ ಒಂದು 1/2 hour ಕೆಲಸ ಐತೆ, ಇಲ್ಲಿ ಯಾರನ್ನೋ ಬಿಟ್ಬಿಟ್ಟು ಬರ್ತೀನಿ ಅಂತ ಹೋದರು. ಈ ರೋಡಲ್ಲಿ ಬರ್ತೀನಿ, ಬಂದಮೇಲೆ ನನ್ನ ಹತ್ರ ಐತೆ, ಮನೆಯಲ್ಲಿ ಹಾಕ್ಕೊಡ್ತೀನಿ ಅಂತ ಹೇಳಿದ್ರು. ಮನೆ ಇಲ್ಲೇ ಎಲ್ಲೋ ಪಕ್ಕದಲ್ಲೇನಂತೆ. ಇಲ್ಲಿ ಬಂದು ನಿಲ್ಸೈತೆ ನನ್ನ ಓಲಾ. ನನಗೆ ಕಣ್ಣಲ್ಲಿ ನೀರು ಬರ್ತೈತೆ. ಕಣ್ಣೀರು ನಿಮ್ಗೆ ಕಾಣಿಸ್ದಿರ ಇರಲಿ ಅಂತ ಕನ್ನಡಿ ಹಾಕ್ಕೊಬಿಟ್ಟಿದ್ದೀನಿ. ಇನ್ನು ಸುಮ್ಮನೆ ಯಪ್ಪ ನನ್ನ ಕೈಯಲ್ಲಿ ಆಗ್ತಾಯಿಲ್ಲ ಗುರು. ನನ್ನ ಕೈಯಲ್ಲಿ ಆಯ್ತಾ? ಏನು ಗುರು ಈ ಥರ ಸೈಕಾಯ್ತು. ನಾನು ಇದನ್ನು ನಂಬ್ಕೊಂಡು ಎಲ್ಲನ ದೂರ ಹೋದರೆ ಇದೇ ಬೇಜಾರು. ಈ ಕಡೆ ಇಲ್ಲೆಲ್ಲಿ ಇಲ್ಲ ಹೈಪರ್ ಚಾರ್ಜಿಂಗು. ಇನ್ನು ಈ ಕಡೆ ಹೋದರೆ ದೇವನಹಳ್ಳಿ ಹತ್ರ ಹೋಗ್ಬೇಕು. ಈ ಕಡೆ ದೇವನಹಳ್ಳಿಗೆ 19 ಕಿಲೋಮೀಟ್ರ್ ಐತೆ. ಈ ಕಡೆ ಹೊಸಕೋಟೆ ಹತ್ರ ಎಲ್ಲಿ ಇಲ್ಲ. ಇನ್ನು ಹೋದರೆ ನಾವು ವರ್ತೂರು ಹೋಗ್ಬೇಕಷ್ಟೇ. ಇನ್ನು ಈ ಕಡೆ ಇಲ್ಲೆಲ್ಲಿ ಸರೌಂಡಿಂಗಲ್ಲಿ, ಹೊಸಕೋಟೆ ಸರೌಂಡಿಂಗಲ್ಲಿ ಎಲ್ಲಿ ಇಲ್ಲ. ಏನು ಮಾಡೋದಂತನೂ ಅರ್ಥ ಆಗ್ತಾಯಿಲ್ಲ. ರ್ಯಾಪಿಡೋ ಬುಕ್ ಮಾಡಿದ್ರು ರ್ಯಾಪಿಡೋ ಯಾರು ಎತ್ಕೊತಾ ಇಲ್ಲ. ಯಾಕಂದರೆ ಇಲ್ಲಿ ಯಾರೂ ಬರೋದು ಇಲ್ಲ ಈ ರೋಡಲ್ಲಿ, ಹೆಂಗೆ ಎತ್ಕೊತಾರೆ ಹೇಳಿ. ಅದಕ್ಕೆ ಏನು ಮಾಡೋದಂತ ಅರ್ಥ ಆಗ್ತಾಯಿಲ್ಲ. ಬರ್ತೀನಿ ಅಂತ ಹೇಳೋರು ಅವ್ರು ಏನಾದರೂ ಇಲ್ಲಿ ಬಂದರೆ ನಿಮಗೆ ಸಿಗ್ತೀನಿ, ಅಲ್ಲಿವರೆಗೂ ವೆಯ್ಟ್ ಮಾಡ್ತಾಯಿರಿ. ಈ ಥರ ಕ್ರೇಜಿ ಕಂಟೆಂಟ್ ನಾವೇ ಕೊಡ್ತಾ ಇರೋದು ನಿಮಗೆ. ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತೆ. ಗೈಸ್ ನಿಮ್ಗೆ ಹೇಳಿರ್ತೀನಿ, ಒಬ್ಬರು ಬರ್ತೀನಿ ಅಂತ ಹೇಳಿದ್ರು ಅಂತ. ಅದಲ್ಲಿ ಮುಂದೆ ಹೋಗ್ತಾವ್ರೆ. ಫೈನಲಿ ಬಂದ್ರವರು, ಅಂದರೆ ಮರ್ತೋಗ್ಬಿಟ್ಟು ಹೋಗ್ಬಿಟ್ರಂತೆ. ತಿರ್ಗಾ ಆಮೇಲೆ ಇಲ್ಲೆಲ್ಲೋ ಬಂದು ಜ್ಞಾಪಿಸ್ಕೊಂಡು ತಿರ್ಗಾ ಬಂದರು. ಅದೇ ಕರ್ಕೊಂಡು ಹೋಗ್ತಾವ್ರೆ. ಇನ್ನು ಒಂದು 1 hour 3/4 hour ಹಾಕ್ಕೊಬಿಟ್ರೆ ಸಾಕು, ಹೋಗಿ ಮನೆ ಸೇರೋಗ್ಬಿಡ್ತೀನಿ. ಆಮೇಲೆ ಹೆಂಗಿದ್ರೆ ಹಂಗಾಗಲಿ. ಈ ಊರಲ್ಲೆಲ್ಲ ಹೆಲ್ಪ್ ಮಾಡ್ತಾರೆ, ಈ ಸಿಟಿಯಲ್ಲಿರೋರು ಹೆಲ್ಪ್ ಮಾಡಲ್ಲ. ಅದು ರೇರು. ಕೆಲವ್ರು ಹೆಲ್ಪ್ ಮಾಡ್ತಾರೆ, ಕೆಲವರು ಹೆಲ್ಪ್ ಮಾಡಲ್ಲ.
ಹಾಂ 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 ಓಕೆ ಆಗ್ತೈತೆ. ಇಲ್ಲ ಮಾಡಿದೆ ಜಸ್ಟ್ ಇವಾಗ ನಾನು ಮಾಡಿಕೊಂಡು ನಾನು 25 ಕಿಲೋಮೀಟ್ರ್ ಹೋಗ್ಬೇಕು ಹೊರ್ತೂರು. ಓಕೆ 25 ಆಗಲಿ 20 ಮಾಡಿದೆ ಮಾಡಿದೆ ಜಸ್ಟ್ ಇವಾಗ ನಾನು ಮಾಡಿದ್ದು ಟಿಫನ್ ತಂದಿದ್ದೆ ಜಸ್ಟ್ ಇವಾಗ ಮಾಡ್ಕೊಂಡು ಅಲ್ಲಿದೆ ಇವ್ರು ಬಂದರು ಪಾಪ ಹೆಂಗೋ. ಓಕೆ ಇಲ್ಲ ಮಾಡಿದೆ ಇವಾಗ ಜಸ್ಟ್ ಮಾಡಿಬಿಟ್ಟೆ ಅಲ್ಲಿದ್ದು ಮಾಡಿದೆ. ನಮ್ಮದು ಸ್ವಂತವ್ರು KGF. ಹಾಂ ಇಲ್ಲಿ ಹೊರ್ತೂರು. ಹಾಂ ಇಲ್ಲೇ ಅದು ಬೈಕಲ್ಲೇ ಕೆಲಸ ಮಾಡೋದು, ಅದು ಚಾರ್ಜಿಂಗ್ ಖಾಲಿ ಆಗೋಯ್ತು, ಡ್ರೈ ಆಗಿಬಿಟ್ಟಿದೆ. ಹಾಂ ಓಕೆ ಆಗಲಿ ಸ್ವಲ್ಪ ಹೊತ್ತು 1 ಅವರ್ ಆಗಿಬಿಟ್ರೆ ಆಮೇಲೆ ಬಂದು ಎತ್ಕೊಳ್ಳೋಣ. ಹೆಂಗೋ ಪುಣ್ಯ ಕೊಟ್ರಲ್ಲ ಅದಕ್ಕೆ ಮುಚ್ಕೋಬೇಕು. ಓಕೆ ಬನ್ನಿ ಸ್ವಲ್ಪ ಹೊತ್ತಾಗಲಿ ಆಮೇಲೆ ಎತ್ಕೊಳ್ಳೋಣ. ಆಲ್ಮೋಸ್ಟ್ ಒಂದು 2 ಅವರ್ಸ್ ಏನಾಗುತ್ತೆ. 2 ಅವರ್ಸ್ಗೆ 44 ಸಾಕು ಮನೆಗೆ ಹೋಗುತ್ತೆ. ಟೈಮ್ ತೋರಿಸ್ತೀನಿ 10:20. ಓಕೆ ಆಯಿತು ಸಾಕ. ಹಾಂ ಸಾಕು. ಅಮೌಂಟ್ ಏನಾದರೂ ಕೊಡ್ಬೇಕಾ? ನೋ ವೇ, ಚಾನ್ಸೇ ಇಲ್ಲ, ನೋ ವೇ. ತಗೊಳ್ಳಿ ಇಲ್ಲ ಕೇಳಿದ ತಕ್ಷಣ ಕೊಟ್ರಲ್ಲ ಸಾಕು. ಇಲ್ಲ ಒಳ್ಳೆಯವರಲ್ಲ ಕೇಳಿದಾಗ ಕೊಟ್ರಲ್ಲ. ಹೌದೌದೌದು ಕೇಳಿದ ತಕ್ಷಣ ಹೆಲ್ಪ್ ಮಾಡೋರಲ್ಲ ಅದಕ್ಕೆ ಮೆಚ್ಕೋಬೇಕು. ಕೆಲವರು ಇಲ್ಲ ಇಲ್ಲ ನಾನು ಮಾಡಿದೆ ಅಲ್ಲಿ ಕುತ್ಕೊಂಡು ಮಾಡಿಬಿಟ್ಟು ಯೋಚನೆ ಮಾಡ್ತಾ ಇದ್ದೆ ಎಲ್ಲೋಗೋಣ ಏನು ಅಂತ. ಫ್ರೆಂಡ್ಸ್ ಬರ್ತೀನಿ ಅಂತ ಹೇಳಿದ್ರು, ಸುಮ್ಮನೆ ಏನಕ್ಕೆ ಅಂತ ಹೇಳ್ಬಿಟ್ಟು ನಾನೇ ಬೇಡ ಅಂತ ಹೇಳ್ಬಿಟ್ಟಿದೆ. ಓಕೆನಾ ಥ್ಯಾಂಕ್ಸ್. ಓಕೆನಾ ಬರ್ತೀನಿ. ಹಾಂ ಹಾಂ ಓಕೆ ಹಾಂ ಓಕೆ ಫೈನಲಿ ಹಾಕ್ಕೊಂಡೆ. ಇನ್ನೇನು 56 ಕಿಲೋಮೀಟ್ರ್ ಹೋಗುತ್ತೆ. ನನಗೆ ಐಡಿಯಾ ಇರಲಿಲ್ಲ ಇಲ್ಲಿ ಓಲಾ ಯಾರ ಹತ್ರ ಇರುತ್ತೆ ಏನು ಅಂತ, ಅದಕ್ಕೆ ನಾನು ಕೇಳೋಕ್ಕೆ ಹೋಗಿರಲಿಲ್ಲ. ಆಮೇಲೆ ಅವ್ರು ರೋಡಲ್ಲಿ ಬರಬೇಕಾದ್ರೆ ಆಮೇಲೆ ಗೊತ್ತಾಯಿತು. ಕರೆಕ್ಟಾಗಿ ಏನು ಊಟ ಮಾಡಿ ಅಲ್ಲಿ ನಿಂತ್ಕೊಂಡೆ, ಅವರು ಬಂದರು. ಕೇಳಿದೆ ಈ ಥರ ಚಾರ್ಜಿಂಗ್ ಇಲ್ಲ ಸ್ವಲ್ಪ ಕೊಡಿ ಅಂತ. ಆಮೇಲೆ ಅವರೇ ಕೊಟ್ಟರು, ಕರ್ಕೊಬಂದ್ಬಿಟ್ಟು ಸರಿ ಆಯ್ತು ಹಾಕ್ಕೊ ಅಂತೇಳ್ಬಿಟ್ಟು ಕೊಟ್ಟರು ಅಲ್ಲೇ ಮನೆ ಹತ್ರ. ಹಾಕ್ಕೊಂಡು ಇನ್ನೇನು ಹೊಟ್ಟಿದ್ದೀನಿ. ಇವಾಗ ಆಲ್ಮೋಸ್ಟ್ ಆಯಿತು 10:20 ಇಟ್ಕೊಳ್ಳಿ. ಹೋಗೋಷ್ಟರಲ್ಲಿ ಇನ್ನೂ 1 ಅವರ್ ಆಗುತ್ತೆ. ಥ್ಯಾಂಕ್ಸ್ ಬ್ರೋ ಕೊಟ್ಟಿದ್ದಕ್ಕೆ. ಕೇಳಿದೆ ಕೊಟ್ರಲ್ಲ ಅದಕ್ಕೆ ಮೆಚ್ಕೋಬೇಕು. ಯಾವನು ಕೊಡೋಲ್ಲ ಗುರು ಅಂಥದ್ರಲ್ಲಿ. ಕೇಳಿದ ತಕ್ಷಣ ಮನೆಗೆ ಕರ್ಕೊಂಡೋಗಿ ಊಟ ಮಾಡು ಅಂತ ಕೇಳ್ಕೊಂಡ್ರು. ನಾನು ಇಲ್ಲ ಮಾಡಿದೆ, ಜಸ್ಟ್ ನಾನು ಮಾಡಿಬಿಟ್ಟೆ ಅಲ್ಲಿ ನಿಂತ್ಕೊಂಡಿದ್ದು. ಯಾರಾದರೂ ಕೇಳೋಣ ಎಲ್ಲರಿಗೂ ಫೋನ್ ಮಾಡಿದೆ. ಆಮೇಲೆ ಹೆಂಗೋ ಬಂದು ಚಾರ್ಜಿಂಗ್ ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ಇವ್ರ ಹೆಸರು ಕಂಬಾಲಿಪುರ. ಥ್ಯಾಂಕ್ಸ್ ಅಣ್ಣ ಕೊಟ್ಟಿದ್ದಕ್ಕೆ, ನನ್ನ ಕಡೆಯಿಂದ ಥ್ಯಾಂಕ್ಸೇನು ಎಷ್ಟು ಹೇಳಿದ್ರೂ ಕಮ್ಮಿನೇ. ಯಾಕಂದರೆ ಕೊಟ್ರಲ್ಲ. ಇವಾಗಿರೋ ಸಿಚುವೇಷನಲ್ಲಿ ಯಾವನ ಗುರು ಮನೆಗೆ ಕರ್ಕೊಂಡೋಗಿ ಕೊಡ್ತಾನೆ, ಅದಕ್ಕೆ ಮೆಚ್ಕೊಳ್ಳಿ. ಮನೆಗೆ ಕರ್ಕೊಂಡೋಗಿ ಕೊಟ್ರಲ್ಲ ಅದಕ್ಕೆ ನನಗೆ ನಿಜ ನನಗೆ ಒಂದು ಸೆಕೆಂಡು ಇಂಥ ಜನನೂ ಇವಾಗೂ ಇರ್ತಾರ ಅಂತೇಳ್ಬಿಟ್ಟು ನನಗೆ ಆಶ್ಚರ್ಯ ಆಗೋಯ್ತು. ಬಟ್ ಕರ್ಕೊಂಡೋಗಿ ಕೊಟ್ರಲ್ಲ ಅದಕ್ಕೆ ನಾನು ಮೆಚ್ಕೊತೀನಿ. ಯಪ್ಪ ಹೆಂಗೋ ಒಳ್ಳೇದಾಯಿತು. ನಾವು ಒಂದು ಒಳ್ಳೇದು ಮಾಡಿದ್ರೆ ನಮಗೊಬ್ಬರು ಒಳ್ಳೇದು ಮಾಡ್ತಾರೆ. ಅದಕ್ಕೆ ಹೇಳೋದು, ನಾವು ಆದಷ್ಟು ನಾವು ಒಳ್ಳೇದು ಮಾಡಿದ್ರೆ ನಮಗೆ ಒಳ್ಳೇದು ಮಾಡ್ತಾರೆ, ನಾವು ಕೆಟ್ಟದ್ದು ಮಾಡಿದ್ರೆ ನಮಗೆ ಕೆಟ್ಟದೇ ಮಾಡೋದು.
ಹೇಳೋದು ಆದಷ್ಟು ಒಳ್ಳೇದು ಮಾಡಿ, ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಮಾಡಿ. ಫುಲ್ಲೆಲ್ಲ ಮಂಚು ಕಪ್ಕೊಬಿಟ್ಟೈತೆ, ಫುಲ್ಲು ಚುಮ್ಮ ಅಂತೈತೆ. ಅಕ್ಕ ಮೋಡಲ್ಲೇ ಹೋಗ್ತೇನೆ, ನಾರ್ಮಲ್ ಮೋಡಲ್ಲಿ ಹೋದ್ರೂ ಹೋಗ್ಬೋದು. ಸುಮ್ಮನೆ ಸ್ವಲ್ಪ ಎಂಜಾಯ್ ಮಾಡ್ಕೊಂಡು ಹೋಗ್ತೇನೆ. ಸ್ವಲ್ಪ ತಲೆ ನೋವಿತ್ತು, ಅದೇ ಇಲ್ಲೇ ಅವಾಗೆ ಆಗಿದ್ದಿದ್ದು, ಇಲ್ಲೇ ನಿಲ್ಸ್ಕೊಂಡಿದ್ದು. ಅವ್ರು ಬಂದು ಕೇಳಿದ್ದು. ಇವತ್ತು ವಿಷಯಕ್ಕೆ ಬರೋಣ. ನಾನು ಬಂದ್ಬಿಟ್ಟು ಪೋಟರ್ ಕೆಲಸ ಮಾಡೋಕ್ಕೆ ಬಂದಿದ್ದು ಇವತ್ತು. ಪೋಟರ್ ಕೆಲಸ ಮಾಡಿ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಯ್ತು ನನಗೆ. ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಗಿರೋದು ಒಳ್ಳೇದು ಅನಿಸುತ್ತೆ. ಯಾಕಂದರೆ ಈ ಥರ ಈ ಥರ ಹೆಂಗೆ ಏನು ಅಂತ ನಮಗೆ ಗೊತ್ತಿರೋಲ್ಲ. ಅದಕ್ಕೆ ನೋಡಿ, ಒಳ್ಳೆ ಮಾಡೋರು ಇರ್ತಾರೆ, ಕೆಟ್ಟದ್ದು ಮಾಡೋರು ಇರ್ತಾರೆ. ತಲೆ ಕೆಡ್ಸ್ಕೋಬೇಡಿ, ಹಂಗೂ ಇರ್ತಾರೆ ಹಿಂಗೂ ಇರ್ತಾರೆ. ಯಾವತ್ತೂ ಈ ಥರ ಅಂದ್ಕೊಂಡಿರಲಿಲ್ಲ. ನಮ್ಮ ಗಾಡಿ ಏನಾದರೂ ಈ ಸೆಂಟ್ರ್ ರೋಡಲ್ಲಿ ಕೈ ಕೊಟ್ಟರೆ ಈ ಥರ ನಮಗೆ ಎಲ್ಪ್ ಮಾಡ್ತಾರೆ, ಈ ಥರ ಮನೆ ಹತ್ರ ಕರ್ಕೊಂಡೋಗಿ ಚಾರ್ಜಿಂಗ್ ಹಾಕ್ಕೊಡ್ತಾರೆ ಅಂತ ನಾನು ಯಾವತ್ತೂ ನನ್ನ ಮನಸ್ಸಲ್ಲಾಗಲಿ ಕನಸಲ್ಲಾಗಲಿ ನಾನು ರಿಯಲ್ ಲೈಫಲ್ಲಿ ಯಾವತ್ತೂ ಈ ಥರ ಅಂದ್ಕೊಂಡೇ ಇರಲಿಲ್ಲ. ಮನೆ ಹತ್ರ ಕರ್ಕೊಂಡೋಗಿ ಅವರು ಚಾರ್ಜಿಂಗ್ ಹಾಕಿ ಎಲ್ಲ ನಮ್ಮನ್ನ ಈ ಥರ ಟ್ರೀಟ್ ಮಾಡ್ತಾರೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಬಟ್ ಅವ್ರ ಕಡೆಯಿಂದ ನನಗೆ ಒಳ್ಳೇದು ಮಾಡಿದ್ರು. ನಾನು ನನ್ನ ಕೈಯಲ್ಲಾದಷ್ಟು ಅವ್ರಿಗೆ ಇಲ್ಲ ಅಂದ್ರೂ ಬೇರೆ ಇವರೆಷ್ಟು ಸಹಾಯ ಮಾಡೋರು ಅಷ್ಟು ನಾನು ಸಹಾಯ ಮಾಡ್ತೀನಿ. ಎಲ್ಲರೂ ಒಳ್ಳೆಯವರೇ ಇದ್ದರೆ ಕೆಟ್ಟವ್ರು ಎಲ್ಲಿ ಬರ್ತಾರೆ ಹೇಳಿ? ಕೆಟ್ಟವರೇ ಇದ್ದರೆ ಒಳ್ಳೆಯವರು ಎಲ್ಲಿಂದ ಬರ್ತಾರೆ? ಆ ಥರ ಜನನೂ ಕೆಟ್ಟವರೇ ಅಂದ್ಕೊತೀವಿ ನಾವು. ಬಟ್ ಅದ್ರ ಒಳಗಡೆ ಯಾರಾದರೂ ಒಬ್ಬರು ಒಳ್ಳೆಯವರು ಇರ್ತಾರೆ, ಅದು ನಾವು ಅಂದ್ಕೋಬೇಕು. ಬಟ್ ನಾವು ನೋಡಿ ಅವರು ಒಳ್ಳೆಯವರು ಕೆಟ್ಟವರು ಆ ಥರ ಅಂದ್ಕೊಳಕ್ಕೆ ಹೋಗ್ಬೇಡಿ. ಕೆಲವರು ಒಳ್ಳೆಯವರು ಇರ್ತಾರೆ, ಕೆಲವರು ಕೆಟ್ಟವರು ಇರ್ತಾರೆ. ಅದನ್ನೆಲ್ಲ ತಲೆ ಕೆಡ್ಸ್ಕೊಬೇಡಿ. ನಿಮಗೆ ಏನು ಮೈಂಡಲ್ಲಿ ಫಿಕ್ಸ್ ಆಗ್ತೀರೋ ಅದನ್ನ ನೀವು ಮಾಡೋಕ್ಕೆ ಹೋಗಿ. ಯಾಕಂದರೆ ಇವಾಗ ನೋಡಿ, ಯಾರೋ ಈ ರೋಡಲ್ಲಿ ಇವಾಗ ಕೆಟ್ಟೋಯ್ತು ಅಂದರೆ ಯಾವೊಂದು ಗುರು ಬಂದು ಹೆಲ್ಪ್ ಮಾಡ್ತಾನೆ, ಯಾವನೇ ಹೆಲ್ಪ್ ಮಾಡಲ್ಲ. ನೀವೇ ಆ ಪ್ಲೇಸಲ್ಲಿದ್ದರೆ ನೀವು ಹೆಲ್ಪ್ ಮಾಡ್ತಾಯಿದ್ದೀರಾ ಅಂತ ಒಂದು ಯೋಚನೆ ಮಾಡಿ. ಯಾರೋ ಮುಖಾಮುಖಿ ಎಲ್ಲ ಗೊತ್ತಿಲ್ದಿರೋ ಅವ್ನು ಕರ್ಕೊಂಡೋಗಿ ಮನೆ ಹತ್ರ ಕರ್ಕೊಂಡೋಗಿ ಚಾರ್ಜಿಂಗ್ ಎಲ್ಲ ಕೊಟ್ಟು ಹೆಲ್ಪ್ ಮಾಡ್ತಾರಾ? ಯಾವನು ಹೆಲ್ಪ್ ಮಾಡಲ್ಲ ಗುರು. ನಾನು ಆದ್ರೂ ಹೆಲ್ಪ್ ಮಾಡ್ತಾಯಿರಲಿಲ್ಲ. ಈ ನೈಟಲ್ಲಿ ಯಾವನಾದರೂ ಫ್ಯಾಮಿಲಿ ಇರೋರು ಮನೆಗೆ ಕರ್ಕೊಂಡೋಗಿ ಹೆಲ್ಪ್ ಮಾಡ್ತಾರಾ? ಮಾಡಲ್ಲ. ನಾನು ಖಂಡಿತ ಒಪ್ಕೊತಾ ಇದ್ದೀನಿ ನೋಡಿ, ನಾನು ಮಾಡಲ್ಲ. ಅದಕ್ಕೆ ಒಬ್ಬರು ನೋಡಿ ಅವರು ಯಾವ ಥರ ಹೆಂಗೆ ಏನಂತ ನಾವು ಕಂಡುಹಿಡಿಯೋಕ್ಕಾಗಲ್ಲ. ಓಕೆನಾ? ಅವರು ಒಳ್ಳೆಯವರ ಕೆಟ್ಟವ್ರ ಅಂತ ಕಂಡುಹಿಡಿಯೋಕ್ಕಾಗಲ್ಲ. ಕೆಲವರು ಕೆಟ್ಟವರು ಇರ್ತಾರೆ, ಕೆಲವರು ಒಳ್ಳೆಯವರು ಇರ್ತಾರೆ ಅಂತ ಹೇಳ್ತಾ ಇರೋದು. ಅದಕ್ಕೆ ಆದಷ್ಟು ನಿಮ್ಮ ಕೈಯಲ್ಲಿ ಆದಷ್ಟು ಹೆಲ್ಪ್ ಮಾಡಿ. ಈ ಥರ ಯಾರಿಗಾದರೂ ಕೈ ಕೊಡ್ತು ಅಂದರೆ ಸ್ವಲ್ಪ ಹೆಲ್ಪ್ ಮಾಡಿ ಅವ್ರಿಗೂ. ನಾನು ಅಷ್ಟೇ, ಇನ್ನಿಂದ ನೈಟ್ ಟೈಮು ಏನಾದರೂ ಕೈ ಕೊಡ್ತು, ಈ ಥರ ಪ್ರಾಬ್ಲಮ್ಸ್ ಏನಾದರೂ ಬಂತು ಅಂದರೆ ನನ್ನ ಕೈಯಲ್ಲಿ ಆದಷ್ಟು ನಾನು ಹೆಲ್ಪ್ ಮಾಡ್ತೀನಿ. ನಿಮ್ಮ ಕೈಯಲ್ಲಿ ಆದಷ್ಟು ನೀವು ಹೆಲ್ಪ್ ಮಾಡಿ ಹೇಳ್ತೀನಿ. ಇನ್ನು ಇದರಲ್ಲಿ ಪೋಟರಲ್ಲಿ ಬಂದ್ಬಿಟ್ಟು ನಾನು ರೀಚಾರ್ಜ್ ಮಾಡಬೇಕು ಅನಿಸುತ್ತೆ. ನೋಡಿ, ಇಲ್ಲಿ ಮೊಬೈಲ್ ಡೇಟಾ ಇಲ್ಲಂತೆ. ಅಯ್ಯೋ ಪಾಪ ನೋಡಿ, ಚಾರ್ಜರ್ ಇದ್ದಿದ್ರೆ ಈ ಥರ ಪೆಟ್ರೋಲ್ ಬಂಕಲ್ಲೂ ಹಾಕ್ಕೋಬೋದು ನಾವು ಪೇ ಮಾಡಿ. ಇದಕ್ಕಿಂತ ಪೇ ಮಾಡ್ಕೊಂಡಿದ್ರೆ ಒಳ್ಳೇದಲ್ಲ ಗುರು, ಚಾರ್ಜರ್ ಇದ್ದರೆ ಹೈಪರ್ ಚಾರ್ಜಿಗಿಂತ. ಇನ್ನೊಂದು ನೋಡಿ, ಹೈಪರ್ ಚಾರ್ಜರ್ ಇವಾಗ ಈ ಕಡೆ ಸರೌಂಡಿಂಗ್ ಇಳ್ದಿರ ಸಖತ್ ಬೇಜಾರಾಗತ್ತೆ. ಅಂದರೆ ಇದೊಂದು ಹೆಲ್ಪ್ ಮಾಡಿ, ನೀವೆಲ್ಲ ಈ ವಿಡಿಯೋನ ಓಲಾವ್ರಿಗೆ ತಲುಪೋದಂಕ ಶೇರ್ ಮಾಡಿ. ಓಲಾದವ್ರು ಏನಾದರೂ ಸಪೋಸ್ ಈ ವಿಡಿಯೋ ನೋಡ್ತಾಯಿದ್ರೆ ಆದಷ್ಟು ಸ್ವಲ್ಪ ಹೊಸಕೋಟೆ ಸೈಡ್ ಯಾವುದೂ ಹೈಪರ್ ಚಾರ್ಜಿಂಗ್ ಇಲ್ಲ, ಅಲ್ಲಿ ಒಂದು ಹಾಕೋಕ್ಕೆ ಟ್ರೈ ಮಾಡಿ. ಇನ್ನು ನಮ್ಮ ವೈಟ್ಫೀಲ್ಡ್ ಸೈಡಲ್ಲೂ ಒಂದಿಲ್ಲ. ವೈಟ್ಫೀಲ್ಡ್ ಸೈಡ್ ಕೆಲಸ ಮಾಡೋರಿಗೆ ಗೊತ್ತಾಗಿರುತ್ತೆ. ವೈಟ್ಫೀಲ್ಡ್ ಸೈಡು, ಹೊಸಕೋಟೆ ಸೈಡು ಬೇಜಾನ್ ಪ್ರಾಬ್ಲಮ್ಸು ಫೇಸ್ ಮಾಡಿರ್ತಾರೆ. ನಾನೊಬ್ಬನೇ ಅಲ್ಲ, ನಂತರ ಎಷ್ಟು ಜನ ಫೇಸ್ ಮಾಡಿರ್ತಾರೆ. ಅದಕ್ಕೆ ಆದಷ್ಟು ಇನ್ನು ಹೊಸಕೋಟೆ ಹತ್ರ ಒಂದು, ವೈಟ್ಫೀಲ್ಡ್ ಹತ್ರ ಒಂದು ಹಾಕೋಕ್ಕೆ ಟ್ರೈ ಮಾಡಿ. 311 ರೂಪಾಯಿ ರೀಚಾರ್ಜ್ ಮಾಡಬೇಕು. ಇದಕ್ಕೆ ನಾನು ಇವಾಗ ರೀಚಾರ್ಜ್ ಮಾಡಲ್ಲ. ಇದರಲ್ಲಿ ನೋಡಿ, ಒಂದು ಆರ್ಡ್ರ್ ಮಾಡಿರೋದು, ಒಂದು ಆರ್ಡ್ರಿಗೆ ₹353 ರೂಪಾಯಿನಾಯಿತು ಒಂದು ಆರ್ಡ್ರಿಗೆ. ಇನ್ನು ಇದರಲ್ಲಿ ಬಂದ್ಬಿಟ್ಟು 1100-200 ಮಾಡಿದ್ದೀನಿ. ಇದರಲ್ಲಿ ಎಲ್ಲ ಟೋಟಲ್ ನಂದು ಇವತ್ತು ಅರ್ನಿಂಗ್ ಬಂದ್ಬಿಟ್ಟು 1500 ಇಟ್ಕೊಳ್ಳಿ. 1500 ಇವತ್ತು ನಾನು ಕೆಲಸ ಮಾಡಿರೋದು. ಇದರಲ್ಲೊಂದು 4 ಆರ್ಡ್ರು, ಅದರಲ್ಲೊಂದು 5 ಆರ್ಡ್ರಿಗೆ ಎಲ್ಲ ಟೋಟಲ್ ನಾನು ಸೇರಿ ನಾನು ಇವತ್ತು ಅರ್ನಿಂಗ್ ಮಾಡಿರೋದು ಬಂದ್ಬಿಟ್ಟು 1500 ರೂಪಾಯಿ ಅರ್ನಿಂಗ್ ಮಾಡಿದ್ದೀನಿ. ಇನ್ನು ಓಲಾ ಬೈಕ್ ಟ್ಯಾಕ್ಸಿಯಲ್ಲಿ ಬಂದ್ಬಿಟ್ಟು ಇದೇ ನಾನು 13 ಆರ್ಡ್ರ್ ಮಾಡಿದರೆ 800 ರೂಪಾಯಿ ಬರ್ತಾಯಿತ್ತು. ಇನ್ನೊಬ್ಬರು 800 ರೂಪಾಯಿ ಬಂದಿದ್ರೆ ಅದರಲ್ಲಿ ನಮಗೇನು ಮಿಗ್ತಾ ಇಲ್ಲ. ಯಾಕಂದರೆ ಇವಾಗ 800 ರೂಪಾಯಿ ನಾವು ಕ್ಯಾಶ್ ಕಲೆಕ್ಟ್ ಮಾಡಿದರೆ ಆ 800 ರೂಪಾಯಿ ನಮ್ಗೆ ಬರೋದು ಅಷ್ಟೇ. ಇನ್ನು ಎಷ್ಟು ಅವ್ರ ಕಡೆಯಿಂದ ಏನು ಬರೋಲ್ಲ. ನಾವೆಷ್ಟು ಅವ್ರ ಹತ್ರ ಕಲೆಕ್ಟ್ ಮಾಡಿತ್ತು ಅದನ್ನ ಮೈನಸ್ ಮಾಡ್ಕೊಂಡು ಇನ್ನೆಷ್ಟು ಕೊಡಬೇಕು ಅಷ್ಟು ಕೊಡ್ತಾರೆ ಅಷ್ಟೇ. ಇದು ನಾನು ಬೇಜಾನ್ ವೀಡಿಯೋದಲ್ಲಿ ಹೇಳಿದ್ದೀನಿ. ಇದು ಇನ್ನೊಂದು ಕಿತಾನು ಹೇಳ್ತಾ ಇದ್ದೀನಿ. ಕೆಲವೊಬ್ರಿಗೆ ಜಾಸ್ತಿ ಕನ್ಫರ್ಮೇಷನ್ ಐತೆ ಅದ್ರ ಬಗ್ಗೆ, ಹೆಂಗೆ ಏನೊಂದು ಗೊತ್ತಿರಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ. ಈ ಥರ ಇರುತ್ತೆ. ಆದಷ್ಟು ನೀವು ಫುಲ್ ವೀಡಿಯೋ ನೋಡಿ, ನಿಮ್ಗೆ ಅರ್ಥ ಆಗುತ್ತೆ. ನೀವು ಅಲ್ಲಲ್ಲಿ ಸ್ವಲ್ಪ ಸ್ಕಿಪ್ ಮಾಡ್ಕೊಂಡು ನೋಡಿದ್ರೆ ನಿಮ್ಗೆ ಅರ್ಥ ಆಗೋಲ್ಲ. ನನಗೂ ಆಮೇಲೆ ಕಮೆಂಟ್ ಮಾಡಿ ಹೇಳ್ತೀರ ಬ್ರೋ ಈ ಥರ ಹೆಂಗೆ ಅಂತ. ಆಮೇಲೆ ನನಗೂ ಅದ್ರ ಬಗ್ಗೆ ರಿಪ್ಲೈ ಕೊಡೋದಂದರೆ ಟೈಮ್ ಇರಲ್ಲ. ನೋಡಿ, ಈ ಥರ ಇರುತ್ತೆ ಸಿಚುವೇಶನ್ನು ಒಂದೊಂದು ಕಿತ. ಅದಕ್ಕೆ ಸ್ವಲ್ಪ ರಿಪ್ಲೈ ಕೊಡೋದು ಲೇಟ್ ಆಗುತ್ತೆ.
ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಆದಷ್ಟು. ಇನ್ನು ಕ್ಲೋಸ್ಲಿ 5K ಐತೆ, ಕ್ಲೋಸ್ಲಿ 5K ಮಾಡಿಬಿಡಿ. 8Kಗೆ ಗಿವೇ ಒಂದು ಮಾಡೋಣ ಅಂತ ಪ್ಲಾನ್ ಐತೆ, ಗಿವೇ ಮಾಡ್ತೀನಿ ಹೇಳ್ತಾ ಈ ವಿಡಿಯೋ ಇಲ್ಲಿ ಮುಗಿಸ್ತೀನಿ. ಈ ವಿಡಿಯೋ ಹೆಂಗಿತ್ತು ಏನಂತ ಒಂದು ಕಮೆಂಟ್ ಹಾಕಿ. ನಿಮ್ಗೇನಾದರೂ ಆದರೂ ಕೈ ಕೊಟ್ಟಾಯ್ತಾ ಏನು ಅಂತ ಒಂದು ಕಮೆಂಟ್ ಹಾಕಿ ಹೇಳ್ತಾ ಈ ವಿಡಿಯೋ ಇಲ್ಲಿ ಮುಗಿಸ್ತೀನಿ. ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬೈ ಬೈ.